ಬಹಳಷ್ಟು ಜನರು ತಮ್ಮ ಜೀವನದ ಅತ್ಯುತ್ತಮ ವರ್ಷಗಳನ್ನು ನಿರಂತರವಾಗಿ ತಮ್ಮ ಚಿಂತೆಗಳಲ್ಲೇ ಬಾಳುತ್ತಿದ್ದಾರೆ. ಅವರು ತಮ್ಮ ಕೆಲಸಗಳಲ್ಲಾಗಲಿ ಮತ್ತು ಅವರು ಸಹಪಾಠಿಗಳ ಬಗ್ಗೆ ಯೋಚನೆ ಮಾಡುವುದಾಗಲಿ ಮತ್ತು ಅವರು ಸುತ್ತಮುತ್ತಲಂತ ನಡೆದಂತಹ ಚಟುವಟಿಕೆಗಳ ಬಗ್ಗೆ ಯೋಚಿಸುವುದಾಗಲಿ, ಬಿಲ್ಗಳ ಬಗ್ಗೆ ಯೋಚನೆ ಮಾಡುವುದು, ಬ್ಯಾಂಕ್ಗಳ ಬಗ್ಗೆ, ಹಣದ ಬಗ್ಗೆ ಯೋಚನೆ ಮಾಡುವುದು ಮತ್ತು ಸುತ್ತಮುತ್ತಲಿನ ವ್ಯವಹಾರದ ಬಗ್ಗೆ ಯೋಚನೆ ಮಾಡುವುದು, ಪರಿಸರದ ಬಗ್ಗೆ ಯೋಚನೆ ಮಾಡುವುದು, ಮಕ್ಕಳ ಬಗ್ಗೆ ಚಿಂತೆ ಮಾಡುವುದು, ಇದೆಲ್ಲದೂ ದಿನನಿತ್ಯವಾಗಿ ಸಾಕಷ್ಟು ಅವರೇ ತಮ್ಮ ಚಿಂತೆಯನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಅವರಿಗೆ ವಿರಾಮವಿಲ್ಲದಂತಾಗಿರುತ್ತದೆ. ಅಂದರೆ ಅವರು ಯೋಚನೆ ಮಾಡುವುದಕ್ಕೂ ಕೂಡ ಒಂದು ವಿರಾಮದ ಸಮಯವನ್ನು ತೆಗೆದುಕೊಳ್ಳದೆ ಇರುವಂತಹ ಸಂದರ್ಭವೂ ಕೂಡ ಯಥೇಚ್ಛವಾಗಿ ಆಗುತ್ತಿದೆ. ಅಂದರೆ ಈಗ ಸಾಕಷ್ಟು ಜನರು ತುಂಬಾ ತಮ್ಮ ಬ್ಯುಸಿ ಲೈಫ್ ಗಳಲ್ಲಿ ಅವರ ಮೇಲೆ ಅವರ ಗಮನವಿಟ್ಟುಕೊಳ್ಳುವುದು ತುಂಬಾ ಕಡಿಮೆಯಾಗಿದೆ. ಸಂಸಾರದ ಒಂದು ಜಂಜಾಟದಲ್ಲಿ ಅವರೇ ತಮ್ಮ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದಾರೆ ಎಂಬ ಭ್ರಮೆಯಲ್ಲಿ ಸಾಕಷ್ಟು ಜನರು ತಮ್ಮನ್ನು ತಾವು ಕ್ಷೀಣಿಸಿಕೊಳ್ಳುತ್ತಾ ಯೋಚನೆಯಲ್ಲಿ ಮುಂದಾಗುತ್ತಿದ್ದಾರೆ ಮತ್ತು ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅಂದರೆ ಆಗುವುದು ಹಾಗೆ ಆಗುತ್ತದೆ, ಅದರಲ್ಲಿ ನಾವು ಉತ್ತಮವಾದದ್ದನ್ನು ಮಾತ್ರ ಹುಡುಕಬೇಕಾಗುತ್ತದೆ. ಆದರೆ ಇಲ್ಲಿ ಎಲ್ಲವೂ ಆಗುವುದು ಹಾಗೆ ಆಗುತ್ತದೆ, ನಾನು ಏನು ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳದೆ ಏನೋ ಆಗಿದೆ, ನನ್ನ ಜೀವನ ಹೀಗೆ ಆಗಿದೆ, ಹಾಗೆ ಆಗಿದೆ, ದೊಡ್ಡ ಬೆಟ್ಟವೇ ಅವರ ಮೇಲೆ ಬಿದ್ದಂತೆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುತ್ತಾರೆ ಮತ್ತು ತುಂಬಾ ವಿರಾಮವನ್ನು ತೆಗೆದುಕೊಳ್ಳದೆ ಕೆಲಸಗಳಲ್ಲಿ ಪುನಶ್ಚೇತನವಾಗಿ ಕೆಲಸ ಮಾಡದೆ, ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡದೆ ಅವರು ತಮ್ಮ ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ನಷ್ಟದ ರೀತಿಯಲ್ಲಿ ತಮ್ಮ ಚಿಂತೆಯಲ್ಲೇ ಕಳೆಯುತ್ತಿದ್ದಾರೆ. ಕೆಲವೊಬ್ಬರಿಗೆ ಅವರು ಏನೇ ಅಂದುಕೊಂಡರೂ ಅದು ಆಗುವುದಿಲ್ಲವೆಂದೂ ಕೂಡ ಗೊತ್ತಿದ್ದರು, ಅಂದರೆ ಅವರು ಸಕಾರಾತ್ಮಕವಾಗಿದ್ದರು ನಕಾರಾತ್ಮಕವಾಗಿದ್ದರು ಅವರು ಮತ್ತೊಮ್ಮೆ ಅವರ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ, ನಾನು ಏನೇ ಯೋಚನೆ ಮಾಡಿದರು, ನಾನು ಏನೇ ಮಾಡಿದರೂ ಆ ಕೆಲಸವಾಗುವುದಿಲ್ಲ, ಖಂಡಿತ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡುತ್ತಾರೆ. ಹಾಗಾಗಿ ಅವರು ಯೋಚನೆ ಮಾಡುತ್ತಿರುವ ರೀತಿಯಲ್ಲೇ ಅವರ ಜೀವನ ಸೃಷ್ಟಿಯಾಗಿರುತ್ತದೆ. ಎಲ್ಲಿ ಪ್ರಶ್ನೆಗಳು ಅಡಗಿದೆಯೋ ಅಲ್ಲೇ ಉತ್ತರಗಳು ಸಿಗುತ್ತದೆ ಎಂಬುದನ್ನು ಕೂಡ ಅವರು ಮನದಟ್ಟ ಮಾಡಿಕೊಳ್ಳುವುದು ಮರೆತು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಾನ್ ತತ್ವಜ್ಞಾನಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಆಗಿ ತದನಂತರ ಅವೆಲ್ಲವೂ ಕೂಡ ಘಟಿಸಿ ಹೋಗಿದೆ, ಅಂದರೆ ಅವೆಲ್ಲದೂ ಕೂಡ ನನ್ನ ಜೀವನದಲ್ಲಿ ನಡೆದು ಹೋಗಿದೆ. ನನ್ನ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಎಲ್ಲಾ ಗಾಢ ಪ್ರಭಾವಗಳು ಕೂಡ ಬೀರಿದೆ ಮತ್ತು ವಿಶೇಷವಾಗಿ ಬುದ್ಧಿಶಾಲಿಗಳು ಕೂಡ ನನ್ನ ಮೇಲೆ ಪ್ರಭಾವ ಬೀರುವಂತೆ ನನ್ನ ಮೇಲೆ ಹಾನಿಯನ್ನು ಉಂಟು ಮಾಡಿದ್ದಾರೆ. ಆದರೆ ನಾನು ನನ್ನ ತಂದೆಯ ಬಳಿ ನನ್ನ ಸಮಸ್ಯೆ ಎಲ್ಲವನ್ನೂ ಹೇಳಿಕೊಂಡಾಗ ಅವರು ನನಗೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಅದೇನೆಂದರೆ ಅವರು ಹೇಳಿದರು, ಚಿಂತೆಯ ನಡುವೆ ಇರುವಂತಹ ಸೊನ್ನೆಯನ್ನು ತೆಗೆದರೆ ಚಿತೆಯಾಗುತ್ತದೆ. ಹಾಗಾಗಿ ಚಿತೆಯಲ್ಲಿ ಏರಿದಂತವರಾಗುತ್ತೀರೋ ಅಥವಾ ಚಿಂತೆಯನ್ನು ಬಿಟ್ಟು ನೀವು ಬದುಕಿದರೆ ದೊಡ್ಡ ಮಟ್ಟಕ್ಕೆ ಯಶಸ್ವಿಯಂತರಾಗುತ್ತೀರೋ ಎಂದು. ಅದರಲ್ಲೇ ಇದೆ, ಪ್ರಶ್ನೆಯಲ್ಲೇ ಉತ್ತರವಿದೆ, ಉತ್ತರದಲ್ಲೇ ನಮ್ಮ ಪ್ರಶ್ನೆಯಾಗಿ ನಮ್ಮ ಜೀವನ ಬಾಳಬೇಕಾಗಿದೆ. ಏಕೆಂದರೆ ಪ್ರತಿ ಕ್ಷಣವೂ ನಾವು ಕೇಳಿಕೊಳ್ಳಬೇಕು, ನಾನು ಏನು ಮಾಡುತ್ತಿದ್ದೇನೆ, ನನ್ನ ಜೀವನದಲ್ಲಿ ಯಾಕೆ ಎಂಬ ಪ್ರಶ್ನೆ ಯಾವಾಗಲೂ ನಮ್ಮನ್ನು ಕಾಡುತ್ತಿರಬೇಕು. ನಾನು ಈ ಕೆಲಸವನ್ನು ಏಕೆ ಮಾಡುತ್ತಿದ್ದೇನೆ ಎಂಬುದನ್ನು ಕೂಡ ನಾನು ಪದೇ ಪದೇ ನನ್ನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇರಬೇಕು. ಆಗಲೇ ನಾನು ಅತ್ಯುತ್ತಮ ವ್ಯಕ್ತಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ತದನಂತರ ಅವರು ಹೇಳಿದರು, ನೀನು ಚಕಿತನಾಗಬೇಡ ಮಗು, ಚಿತೆ ಸತ್ತವನನ್ನು ಸುಟ್ಟರೆ ಚಿಂತೆ ಬದುಕಿದವನನ್ನು ಸುಡುತ್ತದೆ ಎಂದು ಹೇಳಿದರು. ವೈಯಕ್ತಿಕ ಅನುಭವದಿಂದ ಚಿಂತಿಸುವ ಗುಣವು ದಿಢೀರನೆ ಜೀವನದ ಗುಣಮಟ್ಟವನ್ನೇ ತಗ್ಗಿಸಿ ಬಿಡುತ್ತದೆ. ಅದು ನಿಮಗೂ ಸಹ ಗೊತ್ತಿರುತ್ತದೆ. ಇದಕ್ಕೆ ಮತ್ತೊಂದು ಉದಾಹರಣೆ ಎಂದರೆ, ಒಬ್ಬ ಬಾಲಕ ಅವನು ತನ್ನ ಮುಂದಿನ ವಿದ್ಯಾಭ್ಯಾಸವಾದ LLB ಯನ್ನು ಮುಗಿಸುತ್ತಾನೆ. ತದನಂತರ ಲಾಯರ್ ಆಗಿ ಸೇರಿಕೊಳ್ಳುತ್ತಾನೆ. ಲಾಯರ್ ಆಗಿ ತರಬೇತಿಯನ್ನು ಹೊಂದಿ ಪರಿಪೂರ್ಣವಾದ ನಂತರ ತನ್ನ 20ನೇ ವಯಸ್ಸಿನಲ್ಲಿ ಕಾನೂನು ಪ್ರತಿಷ್ಠಿತ ಒಂದು ಶಾಲೆಯಲ್ಲಿ ಕಾನೂನು ಪದವಿಯನ್ನು ಪಡೆಯುತ್ತಾನೆ. ಒಬ್ಬ ಮುಖ್ಯ ನ್ಯಾಯಾಧೀಶನಿಗೆ ಕ್ಲರ್ಕ್ ಆಗಿ ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ. ತದನಂತರ ವಕೀಲನಾಗಿ ಕಾರ್ಯನಿರ್ವಹಿಸುತ್ತಾನೆ. ಇದೇ ರೀತಿ ಪ್ರತಿದಿನವೂ ಕೂಡ ಅವನ ಬಳಿ ಬಂದಂತಹ ಸಾಕಷ್ಟು ತುಂಬಾ ಕಷ್ಟಕರವಾದಂತಹ ಸಮಸ್ಯೆಗಳನ್ನು ಹೊತ್ತು ತಂದವರು ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಾನೆ ಮತ್ತು ಇದೇ ರೀತಿ ದಿನದಿಂದ ದಿನಕ್ಕೆ ಯೋಚಿಸುತ್ತಾ ಚಿಂತಿಸುತ್ತಾ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತಾ ಎಲ್ಲದರಲ್ಲೂ ಸಂಪೂರ್ಣವಾಗಿ ನ್ಯಾಯವನ್ನು ದೊರಕಿಸಿಕೊಡುವಂತಹ ವ್ಯಕ್ತಿ ಆಗುತ್ತಾನೆ ಆ ವಕೀಲ. ತದನಂತರ ಇದೇ ರೀತಿ ದಿನಪೂರ್ತಿ
ಮಾಡುತ್ತಾ 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 ಯೋಚಿಸುತ್ತಾ ಒಂದು ದಿವಸ ಅವನಿಗೆ ಅನಿಸುತ್ತದೆ, ಇದು ನಾನೇನಾ, ಇದು ನಾನು ಈ ರೀತಿ ಯಾಕೆ ಯೋಚಿಸುತ್ತಿರುವೆ ಎಂದು ಅವನೊಳಗೆ ಅವನೇ ಅಂದುಕೊಂಡು ತದನಂತರ ಅವನು ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಗಮನ ಹರಿಸಿಕೊಳ್ಳುತ್ತಾನೆ. ಅಂದರೆ ಅವನು ಸಾಕಷ್ಟು ಬುಕ್ಕುಗಳನ್ನು ಓದುವುದಾಗಲಿ ಮತ್ತು ತುಂಬಾ ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಅವನು ತನ್ನ ವೈಯಕ್ತಿಕ ಬದಲಾವಣೆಗಳಾದ ದೈನಂದಿನ ಚಟುವಟಿಕೆಗಳಾದ ಎಕ್ಸರ್ಸೈಸ್ ಮಾಡುವುದು, ಧ್ಯಾನ ಮಾಡುವುದು ಮತ್ತು ಇತರ ಚಟುವಟಿಕೆಗಳಲ್ಲಿ ಅವನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟುಕೊಳ್ಳುತ್ತಾನೆ. ಅದನಂತರ ಅವನು ಅರ್ಥಪೂರ್ಣ ಅಸ್ತಿತ್ವದ ಪಾಠಗಳನ್ನು ಭಂಡಾರವಾಗಿ ತೆಗೆದುಕೊಂಡು ತನ್ನ ಜೀವನವನ್ನು ಇನ್ನಷ್ಟು ಬದಲಾಯಿಸಿಕೊಳ್ಳಬೇಕೆಂದು ಸಾಕಷ್ಟು ಪುಸ್ತಕಗಳನ್ನು ಬರೆಯುತ್ತಾನೆ. ಇದು ಅವನ ಜೀವನದಲ್ಲಿ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಇತರರಲ್ಲೂ ಕೂಡ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುತ್ತಾನೆ. ಅಂದರೆ ಈಗ ನೀವು ತಿಳಿದುಕೊಳ್ಳಿ, ಚಿಂತೆಯೇ ಜೀವನವು ಅಥವಾ ವೈಯಕ್ತಿಕ ಬದಲಾವಣೆಯೇ ಜೀವನವು. ಹಾಗಾಗಿ ನಿಮಗೆ ನೀವು ಒಂದು ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕಾಗುತ್ತದೆ. ನೀವು ಚಿಂತೆಯನ್ನು ಬಿಡಬೇಕಾದರೆ, ನೀವು ಅತ್ಯುತ್ತಮವಾದಂತಹ ವ್ಯಕ್ತಿತ್ವವನ್ನು ಸಾಧಿಸಬೇಕಾದರೆ, ನೀವು ಚಿಂತೆಯ ವಿರಾಮವನ್ನು ಪಡೆಯಬೇಕಾದರೆ ಈ ವಿಧಾನವನ್ನು ನೀವು ಬಳಸಿಕೊಳ್ಳಿ. ನಾನು ಚಿಂತಿಸುವ ಅಭ್ಯಾಸದ ಮೇಲೆ ಜಯ ಸಾಧಿಸಲು ಕಲಿತ ಸರಳ ಕ್ರಮಗಳಲ್ಲಿ ಒಂದೆಂದರೆ ಚಿಂತೆಗೆಂದು ನಾನು ಚಿಂತೆಯ ವಿರಾಮ ಎಂದು ಕರೆಯುವ ನಿರ್ದಿಷ್ಟ ಸಮಯದ ನಿಗದಿ ಮಾಡಿದ್ದೇನೆ. ನಾನು ಒಂದು ಕಷ್ಟವನ್ನು ಎದುರಿಸುತ್ತಿದ್ದರೆ ಅದರ ಬಗ್ಗೆ ಕೇಂದ್ರೀಕರಿಸಲು ನಮ್ಮ ಜಾಗೃತ ಕಾಲವನ್ನು ಕಳೆಯುವುದು ಬಹಳ ಸುಲಭ. ನೀವು ನಿಗದಿ ಸಮಯವನ್ನು ಇದಕ್ಕಾಗಿ ಮೀಸಲಿಡಿ. ಅದಕ್ಕೆ ಪ್ರತಿ ಸಂಜೆ 30 ನಿಮಿಷಗಳ ಕಾಲ ಮೀಸಲಿಡಬೇಕಾಗುತ್ತದೆ. ಈ ಚಿಂತೆಯ ಕಾಲದಲ್ಲಿ ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ಕುರಿತು ಗಾಢವಾದ ಆಲೋಚನೆಗಳನ್ನು ಮಾಡಿ. ಆಗ ಎಲ್ಲಾ ಕಾಲಗಳು ನಿಮಗೆ ತೊಂದರೆಗಳಿದ್ದರೂ ಕೂಡ ಆ ತೊಂದರೆಗಳು, ನಿಮಗೆ ಸಮಸ್ಯೆಗಳು ಎಲ್ಲವೂ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿರುತ್ತೆ. ಮತ್ತು ಆ ವಿರಾಮದ ಸಮಯದಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ನೀವು ಓಡಾಡುವುದಾಗಲಿ, ಪ್ರೇರಣಾತ್ಮಕ ಪುಸ್ತಕಗಳನ್ನು ಓದುವುದಾಗಲಿ ಮತ್ತು ಪ್ರೀತಿ ಪಾತ್ರರಾಗಿರುವ ಜೊತೆ ಮಾತನಾಡುವುದಾಗಲಿ ಮತ್ತು ಇದೇ ರೀತಿ ಮತ್ತೆ ನೀವು ಚಿಂತೆ ಬರುತ್ತದೆ, ನಿಮಗೆ ಈ ರೀತಿ ಗಾಢ ಆಲೋಚನೆ ಬರುತ್ತದೆ ಎಂದರೆ ಇದಕ್ಕೆ ಈ ಸಮಯವಲ್ಲ. ಕೆಲವೊಬ್ಬರಿಗೆ ಅನಿಸುತ್ತಿರುತ್ತದೆ, ನಾನು ಚಿಂತಿಸುತ್ತಿದ್ದೇನೆ ಎಂದು ಕೂಡ ಅನಿಸುತ್ತಿರುವುದಿಲ್ಲ, ಆದರೆ ಅನಿಸುತ್ತಿರುತ್ತದೆ ನಾನು ಚಿಂತೆ ಮಾಡುತ್ತಿದ್ದೇನೆ ಎಂದು. ಆದರೆ ಅದರಿಂದಲೂ ಕೂಡ ಬರುವುದಿಲ್ಲ, ಏಕೆಂದರೆ ಅವರಿಗೆ ಚಿಂತೆಯೇ ಮುಖ್ಯವಾಗಿರುತ್ತದೆ. ಆ ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕುವುದು ಅವರಿಗೆ ಮುಖ್ಯವಾಗಿರುವುದಿಲ್ಲ. ಏಕೆಂದರೆ ನಮಗೆ ಸಮಸ್ಯೆ ಮುಖ್ಯವೋ ಅಥವಾ ಪರಿಹಾರ ಮುಖ್ಯವೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ನೀವು ಯಥೇಚ್ಛವಾಗಿ ಆ ವಿರಾಮದ ಸಮಯವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಈ ರೀತಿಯ ಸರಳ ಮತ್ತು ಶಕ್ತಿಶಾಲಿ ವಿಧಾನವು ನಿಮ್ಮ ಚಿಂತಿಸುವ ಕಾಲಗಳನ್ನು ಕಾಲಕ್ರಮೇಣ ತಗ್ಗಿಸುತ್ತದೆ ಮತ್ತು ಈ ಅಭ್ಯಾಸ ಸದಾ ಕಾಲಕ್ಕೆ ಅದು ನಿಮ್ಮನ್ನು ತ್ಯಜಿಸುವಂತೆ ಮಾಡುತ್ತದೆ ಮತ್ತು ನಿಮ್ಮೊಳಗೆ ಯಾವುದೇ ರೀತಿ ಚಿಂತೆ ಇಲ್ಲದಂತೆ ಸಮಸ್ಯೆಗಳ ಪರಿಹಾರದಿಂದ ಸಂಪೂರ್ಣವಾಗಿ ಸಂತೋಷದಿಂದ ಇರಬಹುದಾಗಿರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.